I heartily welcome you all again for the biological classes, and it is the last class in the bridge course. ನಾನು ಮತ್ತೊಮ್ಮೆ ನಿಮ್ಮನ್ನು ಜೀವಶಾಸ್ತ್ರದ ತರಗತಿಗೆ ಸ್ವಾಗತಿಸ್ತಾ ಇದ್ದೀನಿ. ಇದು ನಮ್ಮ ಬ್ರಿಡ್ಜ್ ಕೋರ್ಸ್ನ ಕೊನೆಯ ಕ್ಲಾಸ್ ಆಗಿದೆ, ತರಗತಿಯಾಗಿದೆ. ಇವತ್ತಿನ ದಿವಸ ನಾವು ಟಿ ಅಲ್ಫಾಬೆಟ್ನಿಂದ ಶುರುವಾಗುವಂಥ ಪದಗಳನ್ನು ಹಿಡಿದುಕೊಂಡು ಝೆಡ್ ಅಲ್ಫಾಬೆಟ್ನವರೆಗೆ ಬರುವಂಥ ಎಲ್ಲ ಪದಗಳ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಆದುದರಿಂದ ಇದು ಕೊನೆಯ ಕ್ಲಾಸ್ ಆಗಿದೆ. ಹಿಯರ್ ವಿ ಸ್ಟಾರ್ಟ್ ವಿತ್ ಟ್ಯಾಕಿ ಮೀನ್ಸ್ ಕ್ವಿಕ್. ಕ್ವಿಕ್ ಅಂದರೆ ತ್ವರಿತ ಅನ್ನುವಂಥ ಅರ್ಥ. ಸೊ ಟ್ಯಾಕಿಕಾರ್ಡಿಯಾ, ಕಾರ್ಡಿಯಾ ಮೀನ್ಸ್ ಹಾರ್ಟ್. ಸೊ ದ ಹಾರ್ಟ್ ರೇಟ್, ರ್ಯಾಪಿಡ್ ಹಾರ್ಟ್ ರೇಟ್ ಈಸ್ ಕಾಲ್ಡ್ ಟ್ಯಾಕಿಕಾರ್ಡಿಯಾ. ಹೃದಯದ ಬಡಿತ ಅಧಿಕ ಪ್ರಮಾಣದಲ್ಲಿ, ನಾರ್ಮಲ್ಗಿಂತನೂ ಅಧಿಕ ಪ್ರಮಾಣದಲ್ಲಿ ಆಗಿತ್ತಂದರೆ ಅದಕ್ಕೆ ನಾವು ಕರಿತೀವಿ ಟ್ಯಾಕಿಕಾರ್ಡಿಯಾ ಅನ್ನುವಂಥ ಶಬ್ದವನ್ನು ಉಪಯೋಗ ಮಾಡ್ತೇವೆ. ಟಾರ್ಸೋ ಮೀನ್ಸ್ ಆ್ಯಂಕಲ್. ಆ್ಯಂಕಲ್ ಅಂದರೆ ಪಾದದ ಕೀಳು ಅಥವಾ ಹಿಮ್ಮಡಿಯ ಕೀಳು ಅಂತ ಕರಿತೀವಿ ನಾವು. ಆ್ಯಂಕಲ್ ಅಂದರೆ ಹಿಮ್ಮಡಿ ಒಳಗಿರುವಂಥ ಕೀಳು ಅಥವಾ ಪಾದದ ಕೀಳು ಅಂತ ಕರಿತೀವಿ. ಸೊ ಟಾರ್ಸಲ್ is a bone which is present in the ankle region is called as a tarsal, and the bone which is present in the palm region is called as a metatarsal. ನೋಡಿ, ಕಾಲಿನಲ್ಲಿರುವಂಥ ಮೂಳೆಗಳನ್ನು 5 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಇದಕ್ಕೇನು ಕರಿತೀವಿ? ಫೀಮರ್, ರೇಡಿಯಸ್, ಅದು ಟಿಬಿಯಾ ಆ್ಯಂಡ್ ಫಿಬ್ಯುಲಾ. ಫೀಮರ್, ಟಿಬಿಯಾ ಆ್ಯಂಡ್ ಫಿಬ್ಯುಲಾ, ಟಾರ್ಸಲ್, ಮೆಟಾಟಾರ್ಸಲ್ ಆ್ಯಂಡ್ ಪೆಲಾಂಜಸ್, ಈ ರೀತಿ ಅವು ಭಾಗಗಳು. ಟ್ಯಾಕ್ಸ್ ಮೀನ್ಸ್ ಅರೇಂಜಸ್, ಅಂದರೆ ಜೋಡಣೆ ಮಾಡುವಂಥ, ಪುಟ್ಟಿನ ಆರ್ಡರ್ ಅಥವಾ ಕ್ರಮಬದ್ಧವಾಗಿ ಜೋಡಿಸುವಂಥ. ಟ್ಯಾಕ್ಸ್ ಮೀನ್ಸ್ ದ ವರ್ಡ್ಸ್ ಇನ್ ದ ಆರ್ಡರ್ ಅಂತ, ಅಂದರೆ ಪದವಿನ್ಯಾಸ ಅನ್ನುವಂಥ ಅರ್ಥ ಬರ್ತದೆ. ಅಂದರೆ ಈ ವರ್ಗೀಕರಣ, ಟ್ಯಾಕ್ಸಾನಮಿ ಅಂತ ಕರಿತೀವಿ. ಈ ವರ್ಗೀಕರಣದೊಳಗೆ ಏನು ಮಾಡ್ತೀವಿ ಅಂದರೆ ಸಸ್ಯ ಆಗಲಿ ಪ್ರಾಣಿ ಆಗಲಿ ಅಥವಾ ಜೀವಿಗಳನ್ನು ಕ್ರಮಬದ್ಧವಾಗಿ ನಾವು ಜೋಡಿಸ್ತೀವಿ. ಕಿಂಗ್ಡಮ್ಗಳನ್ನು ಫೈಲಮ್ಗಳಾಗಿ ವರ್ಗೀಕರಣ ಮಾಡ್ತೀವಿ. ಫೈಲಮ್ಗಳನ್ನು ಏನು ಮಾಡ್ತೀವಿ ನಾವು ಕ್ಲಾಸ್ಗಳಾಗಿ ವರ್ಗೀಕರಣ ಮಾಡ್ತೀವಿ. ಕ್ಲಾಸನ್ನು ಆರ್ಡರ್ಗಳಾಗಿ, ಅದು ಹೇಳಿದ್ನಲ್ಲ ನಿಮಗೆ, ಸಾಮ್ರಾಜ್ಯ, ಹೌದಾ? ಈ ರೀತಿ ಏನು ನಾವು ವರ್ಗೀಕರಣವನ್ನು ಮಾಡ್ತೀವಲ್ಲ, ಅವುಗಳನ್ನು ಜೋಡಣೆ ಏನೇನು ಮಾಡ್ತೀವಲ್ಲ ಅದಕ್ಕೆ ಟ್ಯಾಕ್ಸಸ್ ಅಥವಾ ಟ್ಯಾಕ್ಸ್ ಅನ್ನುವಂಥ ವರ್ಡನ್ನು, ಶಬ್ದವನ್ನು ಉಪಯೋಗ ಮಾಡ್ತಾರೆ. ಅಥವಾ ಟ್ಯಾಕ್ಸಾಲಮಿ, ಟ್ಯಾಕ್ಸಾನ್, ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್, ಈ ರೀತಿಯ ಶಬ್ದ. ಟೀಲೋ ಮೀನ್ಸ್ ಎಂಡ್, ಕೊನೆಯ ಅನ್ನುವಂಥ ಅರ್ಥ. ಟೆಲ್ಸನ್ is the last appendages present in the last part is present in the arthropods ಅಂತ ಕರಿತೀವಿ. ನೀವು ನೋಡಿರ್ಬೋದು, ಸ್ಕಾರ್ಪಿಯೋನ್ ಅಂತ ಕರಿತೀವಿ ನಾವು, ಅಂದರೆ ಚೇಳನ್ನು ನೋಡಿರ್ಬೋದು. ಚೋಳಿನ ಏನು ಕೊಂಡಿರ್ತದಲ್ಲ, ಕೊನೆಯ ಕೊಂಡಿ, ಆ ಕೊಂಡಿಗೆ ನಾವೇನು ಕರಿತೀವಿ ಅಂದರೆ ಟೆಲ್ಸನ್ ಅಂತ ಕರಿತೀವಿ. ಟೆಲ್ಸನ್ ಅಂತ ಕರಿತೀವಿ. ನೋಡಿರಿ, ಈಗ ಹೊಡಿತದಲ್ಲ ಅದು, ವೆನ್ ಇಟ್ ಸ್ಟಿಂಗ್ ಔಟ್ ವಿತ್ ದ ಟೆಲ್ಸನ್ ಅಂತಾರೆ. ದ ಸ್ಕಾರ್ಪಿಯೋನ್ ಇಸ್ ಸ್ಟಿಂಗ್ ವಿತ್ ಟೆಲ್ಸನ್ ಅಂತಾರೆ. ಅಂದರೆ ಚೋಳಿನ ಏನು ಕೊಂಡಿ ಇರ್ತದಲ್ಲ, ಮುಂದಿನ ಕೊಂಡಿ, ಅದಕ್ಕೆ ನಾವೇನು ಕರಿತೀವಿ? ಟೆಲ್ಸನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸ್ಟಿಂಗ್ ಕನ್ನಡವಾಗಿ ಅಂತಾರೆ ಕುಟುಕುತ್ತದೆ. ಚೋಳು ಕಡಿಯಲ್ಲ, ಇದು ಕುಟುಕುತ್ತದೆ ಅಂತ. ಟರ್ ಅಂದರೆ ಅರ್ತ್, ಭೂಮಿ. ಲ್ಯಾಂಡ್ ಅಂದರೆ ನೆಲ. ಟೆರೆಸ್ಟ್ರಲ್ ಅಂದರೆ ಭೂಮಂಡಲ, ಭೂಪ್ರದೇಶ, ಅದಕ್ಕೆ ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ ಅಂತ ಕರೀತಾರೆ. ಟೆಟ್ರಾ ಮೀನ್ಸ್ 4, 4. ಟೆಟ್ರಾಪೋಡ್ಸ್ ಅಂದರೆ 4 ಕಾಲುಗಳನ್ನು ಹೊಂದಿದಂಥ ಜೀವಿಗಳು. ನೋಡಿರಿ, ಬೋರ್ಡ್ 4 ಕಾಲು ಅಥವಾ 4 ಕಾಲುಗಳನ್ನು ಹೊಂದಿದಂಥ ಜೀವಿಗಳು ಟೆಟ್ರಾಪೋಡ್ಸ್ ಅಂತ ಕರಿತೀವಿ. ಎಲ್ಲ ಪ್ರಾಣಿಗಳು 4 ಕಾಲುಗಳನ್ನು ಬರ್ತವೆ. ಥ್ಯಾಲ್, ಯಂಗ್ ಶೀಟ್. ಯಂಗ್ ಶೂಟ್ ಅಂದರೆ ಚಿಗುರು, ಹೊಸ ಚಿಗುರು ಅಂತ ಕರೀತಾರೆ. ಥ್ಯಾಲಸ್ ಇಸ್ ಅ ಪ್ಲ್ಯಾಂಟ್ ಬಾಡಿ without true root, shoot, leaves or the vascular bundle is called as thallus ಅಂತ ಕರಿತೀವಿ. ಥ್ಯಾಲಸ್ ಅಂದರೆ ಪ್ಲ್ಯಾಂಟ್ ಬಾಡಿ, ಸಸ್ಯದ ದೇಹ ರಚನೆ. ಅಲ್ಲಿ ನಿಜವಾದಂತಹ ಕಾಂಡಗಳಿರಂಗಿಲ್ಲ, ಬೇರುಗಳಿರಂಗಿಲ್ಲ, ನಾಳಿಕೆ ವ್ಯವಸ್ಥೆ ಇರಂಗಿಲ್ಲ ಮತ್ತು ಎಲೆಗಳಿರಂಗಿಲ್ಲ. ಅಂತಹ ಚಿಗುರನ್ನು, ಅಂತಹ ಸಸ್ಯದ ಭಾಗವನ್ನು ನಾವೇನು ಕರಿತೀವಿ? ಥ್ಯಾಲಸ್ ಅಂತ ಕರಿತೀವಿ. ಥರ್ಮ್ ಮೀನ್ಸ್ ಹೀಟ್, ಶಾಖ. ಥರ್ಮೋಫಿಲಿಕ್ ಅಂದರೆ ಉಷ್ಣಾಂಶ, ಅಂದರೆ ದ ಆರ್ಗ್ಯಾನಿಸಮ್ಸ್ ವಿಚ್ ಲಿವ್ ಇನ್ ಎಕ್ಸ್ಟ್ರೀಮ್ ಆರ್ ಹೈ ಟೆಂಪ್ರೇಚರ್ ಎನ್ವಿರಾನ್ಮೆಂಟ್.
ಅಂದರೆ ಅಧಿಕ ಉಷ್ಣಾಂಶದ ಪ್ರದೇಶಗಳಲ್ಲಿ ವಾಸಿಸುವಂತಹ ಜೀವಿಸುವಂತಹ ಜೀವಿಗಳಿಗೆ ನಾವೇನು ಕರಿತೀವಿ ಥರ್ಮೋಫಿಲಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಥ್ರೊಂಬೋ ಮೀನ್ಸ್ ಕ್ಲಾಟ್ ಹೆಪ್ಪುಗಟ್ಟು, ಕೊಯಾಗ್ಯುಲೇಷನ್ ಹೆಪ್ಪುಗಟ್ಟು, ಥ್ರೊಂಬೋಸಿಸ್ ಅಂದ್ರೇನು ಹೆಪ್ಪುಗಟ್ಟುವಿಕೆ. ಇನ್ನೊಂದು ಬರ್ತದೆ ಥ್ರೊಂಬೋಸೈಟ್ಸ್ ಅಂತ ಬರ್ತವೆ. ಈ ಬ್ಲಡ್ನಲ್ಲಿ ದೇರ್ ಆರ್ ಥ್ರೊಂಬೋಸೈಟ್ಸ್ ಆರ್ ಪ್ರೆಸೆಂಟ್ ಅಂತ. ಥ್ರೊಂಬೋಸೈಟ್ಸ್ಗೆ ಇನ್ನೊಂದು ಹೆಸರದ ಪ್ಲೇಟ್ಲೆಟ್ಸ್ ಅಥವಾ ಕೊಯಾಗ್ಯುಲೇಟಿಂಗ್ ಏಜೆಂಟ್ಸ್ ಅಂತ ಕರೀತಾರೆ. ಕನ್ನಡದೊಳಗೆ ಅದಕ್ಕೆ ಕಿರುತಟ್ಟೆಗಳು ಅಂತ ಕರಿತೀವಿ ನಾವು. ಅವೇನು ಮಾಡ್ತವೆ, ರಕ್ತದ ಹೆಪ್ಪುಗಟ್ಟುವಿಕೆಯಲ್ಲಿ ಪಾತ್ರವನ್ನು ನಿರ್ವಹಿಸ್ತವೆ. ದೇ ಇನ್ವಾಲ್ವ್ ಇನ್ ದ ಕೊಯಾಗ್ಯುಲೇಷನ್ ಆಫ್ ದ ಬ್ಲಡ್. ಅದಕ್ಕೆ ನಾವು ಏನು ಕರಿತೀವಿ, ಥ್ರೊಂಬೋಸೈಟ್ಸ್ ಅಂತ ಕರಿತೀವಿ, ಥ್ರೊಂಬೋಸಿಸ್ ಅಂತ ಕರಿತೀವಿ. ಟಾಕ್ಸಿ ಮೀನ್ಸ್ ಪಾಯ್ಸನ್, ವಿಷ. ಟಾಕ್ಸಿನ್ ಈಸ್ ದ ಸಬ್ಸ್ಟೆನ್ಸಸ್ ರಿಲೀಸ್ಡ್ ಬೈ ಸೆವರಲ್ ಬ್ಯಾಕ್ಟೀರಿಯಾಸ್ ಸೊ ದಟ್ ಹಾರ್ಮ್ಫುಲ್ ಟು ದ ಅದರ್ ಥಿಂಗ್ಸ್. ಅದಕ್ಕೆ ನಾವೇನು ಕರಿತೀವಿ, ಅದರ್ ಆ್ಯನಿಮಲ್ಸ್ ನಮಗೂ ಹಾರ್ಮ್ಫುಲ್ ಅದ. ಅದಕ್ಕೆ ಟಾಕ್ಸಿನ್ ಅಂದ್ರೇನು, ವಿಷಕಾರಿ ವಸ್ತು ಅಂತ ಕರಿತೀವಿ. ಟ್ರ್ಯಾಕಿ ಮೀನ್ಸ್ ವಿಂಡ್ ಪೈಪ್. ವಿಂಡ್ ಪೈಪ್ ಅಂದರೆ ಗಾಳಿ ಕೊಳವೆ ಅಂತ ಕರೀತಾರೆ. ವಾಟ್ ಈಸ್ ಟ್ರ್ಯಾಕಿಡ್ ದೆನ್? ಟ್ರ್ಯಾಕಿಡ್ಸ್ ಆರ್ nothing but the elongated cells in the xylem of the vascular plants. They serve in the transport of the minerals and the water. ಟ್ರ್ಯಾಕಿಡ್ ಅನ್ನೋದು ಏನಪ್ಪ ಅಂದರೆ, ಇದು ಶಬ್ದ ಏನಪ್ಪ ಅಂದರೆ, ಇದು ಉದ್ದನಾದಂತಹ ಜೀವಕೋಶಗಳಿರ್ತವೆ. ಅತಿ ಉದ್ದವಾದಂಥ ಜೀವಕೋಶಗಳು ಎಲ್ಲಿರ್ತವ? ನೀರ್ಗೊಳವೆಯಲ್ಲಿ, ಸಸ್ಯಗಳಲ್ಲಿರ್ತವೆ. ಝೈಲಮ್ ಇಸ್ ದ ವೆಸಲ್, ಅದು ನೀರ್ಗೊಳವೆ ಅಂತ ಕರಿತೀವಿ ನಾವು ಕನ್ನಡದೊಳಗೆ. ಇದು ಎಲ್ಲಿರ್ತದೆ? ಸಸ್ಯಗಳಲ್ಲಿ ಇರ್ತದೆ. ಇದು ಟ್ರ್ಯಾಕಿಡ್ಗಳು ಏನು ಮಾಡ್ತಾವೆ ಅಂದರೆ, ಉದ್ದದಾದಂಥ ಜೀವಕೋಶಗಳು ಇವೇನು ಮಾಡ್ತಾವಪ್ಪ ಅಂತಂದರೆ, ನೀರು, ಸಸ್ಯಗಳಲ್ಲಿ ನೀರು ಮತ್ತು ಲವಣಾಂಶಗಳನ್ನು ಮತ್ತು ಖನಿಜಾಂಶಗಳನ್ನು ಸರಬರಾಜು ಮಾಡುವಂತಹ ಪಾತ್ರವನ್ನು ನಿರ್ವಹಿಸ್ತವೆ. ನೋಡಿರಿ, ಟ್ರ್ಯಾಕಿಡ್ಸ್ ಆರ್ ದ ಎಲಾಂಗೇಟೆಡ್ ಸೆಲ್ಸ್ ಇನ್ ದ xylem ಆಫ್ ದ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ವಿಚ್ serves for the transportation of the minerals and the water ಅಂತ ಕರಿತೀವಿ. ಅಂದರೆ ಉದ್ದನಾದಂಥ ಜೀವಕೋಶಗಳಿರ್ತವೆ ನೀರ್ಗೊಳವೆಯಲ್ಲಿ, ಇವು ಖನಿಜಾಂಶಗಳು ಮತ್ತು ನೀರಿನ ಸರಬರಾಜು ಮಾಡುವಲ್ಲಿ ಪಾತ್ರವನ್ನು ವಹಿಸ್ತವೆ. ಟ್ರೈಕ್ ಹೇರ್, ಕೂದಲು. ಟ್ರೈಕೋಮ್ ಅಂದರೆ ತ್ವಚೆ ರೋಮ. ಕೂದಲಿಗೆ ಇನ್ನೊಂದು ಶಬ್ದ ಏನಂತ ಕರಿತೀವಿ, ರೋಮ ಅಂತ ಕರಿತೀವಿ. ತ್ವಚೆಯ ಮೇಲಿರುವಂಥ ರೋಮ ಇದು ಸಸ್ಯಗಳಲ್ಲಿ ಇರ್ತವೆ ಮತ್ತು ಪ್ರಾಣಿಗಳಲ್ಲಿರ್ತವೆ. ಅದಕ್ಕೆ ನಾವೇನು ಕರಿತೀವಿ, ಟ್ರೈಕೋಮ್ಸ್ ಅಂತ ಕರಿತೀವಿ. ಟ್ರೋಪ್ ಫೀಡ್, ತಿನ್ನು. ಅಟೋಟ್ರೋಪಿಕ್ ಅಂದರೆ ಸ್ವಪೋಷಕ, ತನ್ನ ಆಹಾರವನ್ನು ತಾನೇ ತಯಾರು ಮಾಡುವಂಥ ಜೀವಿಗಳಿಗೆ ನಾವೇನು ಕರಿತೀವಿ, ಅಟೋಟ್ರೋಪ್ಸ್ ಅಂತ ಕರಿತೀವಿ. ಅಟೋಟ್ರೋಪ್ಸ್ ಆರ್ ದ ಆರ್ಗ್ಯಾನಿಸಮ್ಸ್ ದಿ ಸಿಂಥಸೈಸ್ ದೇರ್ ಓನ್ ಫುಡ್. ಹಿಟ್ರೋಟ್ರೋಪಿಕ್ ಅಂದರೆ ಅವಲಂಬಿತ, ಪರಾವಲಂಬಿ ಅಂತ ಕರಿತೀವಿ. ಸೊ ದಿ ಡಿಪೆಂಡ್ ಆನ್ ಅದರ್ ಆರ್ಗ್ಯಾನಿಸಮ್ ಫಾರ್ ದೇರ್ ಫುಡ್ ಆ್ಯಂಡ್ ಶೆಲ್ಟರ್ ಅಂತ ಕರಿತೀವಿ. ಅಂದರೆ ಅಟೋಟ್ರೋಪಿಕ್ ಅಂದರೆ ಸ್ವಪೋಷಣೆ, ಪೋಷಣೆ ಅನ್ನುವಂಥ ಅರ್ಥ ಬರ್ತದೆ. ಟರ್ಬ್, ರಿಲ್, ಗಿರಗಿರನೆ ತಿರುಗು. ಅದಾ ಗರ್ಗ ಸುತ್ತುದಂತಲೇ ರಿಲ್ ಅಂತ ಕರಿತೀವಿ ನಾವು. ಅದಕ್ಕೆ ಟರ್ಬೈನ್ ಅಂದರೆ ಹಬೆಯಂತ್ರ. ಹಬೆಯಂತ್ರವನ್ನು ನೋಡ್ರಿ ನೀವು, ಅದು ಕಂಟಿನ್ಯೂಸ್ಲಿ ತಿರುಗ್ತಿರ್ತದೆ. ಅದಕ್ಕೆ ಹೆಸರು ಬಂತು ಟರ್ಬೈನ್, ಹಬೆಯಂತ್ರ ಅಂತ ಹೆಸರು ಬಂತು. ಅಲ್ಟ್ರಾ ಮೀನ್ಸ್ ಬಿಯಾಂಡ್, ಮೀರಿ. ಅಲ್ಟ್ರಾ ಫಿಲ್ಟ್ರೇಷನ್ ಅಂದರೆ ನೋಡಿರಿ, ಫಿಲ್ಟ್ರೇಷನ್ ಅಂದರೆ ಸೋಸುವಿಕೆ. ಅಲ್ಟ್ರಾ ಫಿಲ್ಟ್ರೇಷನ್ ಅಂದರೆ ಅತಿಯಾಗಿ ಸೋಸುವಿಕೆ, ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳನ್ನು ವಸ್ತುಗಳನ್ನು ನಾವು ಸೂಸುವ ಪ್ರಕ್ರಿಯೆಯನ್ನು ಮಾಡ್ತೀವಲ್ಲ, ಅದಕ್ಕೆ ಅಲ್ಟ್ರಾ ಫಿಲ್ಟ್ರೇಷನ್ ಅಂತ ಕರಿತೀವಿ. ಅನ್ ಮೀನ್ಸ್ ನಾಟ್, ಇಲ್ಲ. ಅನ್ಕವರ್ ನೋಡಿರಿ, ಕವರ್ ಅಂದರೆ ಮುಸುಕು ಅಥವಾ ಹೊದಿಕೆ. ಅನ್ಕವರ್ ಅಂದರೆ ಮುಸುಕು ತೆರೆ, ಹೊದಿಕೆಯನ್ನು ತೆಗೆ ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಯುನಿ ಮೀನ್ಸ್ ಸಿಂಗಲ್, ಒಂದೇ, ಒಂದು ಅಥವಾ ಒಂದೇ. ಯುನಿಪೋರ್ಟ್, ಪೋರ್ಟ್ ಅಂದರೆ ಸಾಗಿಸು, ಒಯ್ಯು. ಯುನಿಪೋರ್ಟ್ ಅಂದರೆ ಒಂದೇ ವಸ್ತುವನ್ನು ಒಯ್ಯು ಅಥವಾ ಒಂದೇ ವಸ್ತುವನ್ನು ಸಾಗಿಸು ಅನ್ನುವಂಥ ಅರ್ಥ ಬರ್ತದೆ. ಹಾಗೆ ವೆಸಲ್, ವ್ಯಾಸ್ ಮೀನ್ಸ್ ವೆಸಲ್, ನಾಳಿಕೆ, ನಳ. ನೋಡಿರಿ, ಬ್ಲಡ್ ವೆಸಲ್ ಅಂತ ಕರಿತೀವಿ ನಾವು, ರಕ್ತನಾಳ. ವ್ಯಾಸೋ ಡೈಲೇಷನ್ ಮೀನ್ಸ್ ದ ಡೈಲೇಷನ್ ಆಫ್ ದ ಬ್ಲಡ್ ವೆಸಲ್ ಇಸ್ ಟರ್ಮ್ಡ್ ಆ್ಯಸ್ ದ ವ್ಯಾಸೋ ಡೈಲೇಷನ್. ಅಂದರೆ ರಕ್ತನಾಳುಗಳ
ಹಿಗ್ಗುವಂಥ ಒಂದು ಪ್ರಕ್ರಿಯೆಯನ್ನು ನಾವೇನು ಕರಿತೀವಿ, ರಕ್ತನಾಳಗಳಿರ್ತಲ್ಲ ಅದರ ಸುತ್ತಳತೆ ಹಿಗ್ಗುವಂಥ ಒಂದು ಪ್ರಕ್ರಿಯೆಯನ್ನು ಕರಿತೀವಿ ನಾವು ವ್ಯಾಸೋಡೈಲೇಷನ್ ಅಂತ ಕರಿತೀವಿ. ವೆಕ್ಟ್ ಮೀನ್ಸ್ ಕ್ಯಾರಿ ಅಂದರೆ ಒಯ್ಯು. ವೆಕ್ಟರ್ ಮೀನ್ಸ್ is the agent which carries the diseases, is the agent which carries the genes, is called as vector ಅಂತ ಕರಿತೀವಿ. ಅಂದರೆ ಏಜೆಂಟ್ ಅಂದರೆ ಕಾರ್ಯಕರ್ತ, ರೋಗವನ್ನು ಹರಡುವಂತಹ ಕಾರ್ಯಕರ್ತ, ಜೀನ್ಸ್ಗಳನ್ನು ಒಯ್ಯುವಂತಹ ಕಾರ್ಯಕರ್ತ, ಅವ್ರಿಗೆ ಏನು ಕರೀತಾರೆ ವೆಕ್ಟರ್ ಅಂತ ಕರೀತಾರೆ. ವೆಂಟ್ ಮೀನ್ಸ್ ಬೆಲ್ಲಿ, ಉದರ. ಅಂಡರ್ ಸೈಡ್ ಅಂದರೆ ಕೆಳಗಿನ ಭಾಗ. ವೆಂಟ್ರಲ್ ಅಂದರೆ ಮುಂಭಾಗ. ಸರ್ ಮತ್ತು ಈ ಬೆಲ್ಲಿ, ಉದರ, ಅಂಡರ್ಲೈನ್ ಕೆಳಗಿನ ಭಾಗ ಅಂತಿರಲ್ರಿ, ಮತ್ತು ನೀವು ವೆಂಟ್ರಲ್ ಅಂದರೆ ಮುಂಭಾಗ ಅಂತಿರಲ್ರಿ ಅಂತ ಕೇಳಿದರೆ, ಪ್ರಾಣಿಗಳು ಏನು ಮಾಡ್ತಾವೆ ಅಂದರೆ ಹಿಂಗಿರ್ತಾವೆ. ಸೊ ನೋಡಿರಿ, ಇದು ಡಾರ್ಸಲ್ ಅಂತ ಕರಿತೀವಿ, ಬೆನ್ನಿನ ಭಾಗ. ಉದರ, ಪ್ರಾಣಿಗಳ ಉದರ ಕೆಳಭಾಗದಲ್ಲಿ ಇರ್ತದೆ, ಅದಕ್ಕೆ ವೆಂಟ್ರಲ್ ಪೊಸಿಷನ್ ಅಂತ ಕರಿತೀವಿ. ವೆಂಟ್ರಲ್ ಅಂದರೆ ಮುಂಭಾಗ, ಇದು ಡಾರ್ಸಲ್ ಅಂದರೆ ಬೆನ್ನಿನ ಭಾಗ, ವೆಂಟ್ರಲ್ ಅಂದರೆ ಉದರ ಭಾಗ, ಈ ಪೋರ್ಷನ್. ವಿಗ್ ಮೀನ್ಸ್ ಸ್ಟ್ರಾಂಗ್, ಗಟ್ಟಿ. ವಿಗರಸ್ ಅಂದರೆ ಅಗದಿ ಏನು ಕರಿತೀವಿ ನಾವು, ವಿಗರಸ್ ಮೂಮೆಂಟ್ ಅಂತ ಕರಿತೀವಿ, ಭಾಳಷ್ಟು ಜೋರಾಗಿ ತಿರುಗುವಂಥದ್ದು ಅಂತ ಹೇಳ್ತೀವಿ. ವಿವ್ ಮೀನ್ಸ್ ಲೈಫ್, ಜೀವನ. ವಿವಿಪ್ಯಾರಸ್ ಅಂದರೆ ಮರಿ ಹಾಕುವ ಪ್ರಾಣಿಗಳು. ವಿವಿಪ್ಯಾರಿ ಅಂತಲೇ ಮರಿ ಹಾಕುವಂಥ ಪ್ರಾಣಿಗಳಿಗೆ ನಾವೇನು ಕರಿತೀವಿ ವಿವಿಪ್ಯಾರಸ್ ಅಂತ ಕರಿತೀವಿ. ಕೆಲವೊಂದು ಓವಿಪ್ಯಾರಸ್ ಅಂದರೆ ಮೊಟ್ಟೆಗಳನ್ನು ಹಾಕುವಂಥ ಪ್ರಾಣಿಗಳು. ಮರಿಗಳನ್ನು ಹಾಕ್ತಿದ್ವು ಅಂದರೆ ಪ್ರಾಣಿಗಳು ಏನು ಕರ್ತವೆ, ಡೈರೆಕ್ಟ್ ಜೀವನವನ್ನು ಕೊಡ್ತಾವೆ, ಅದಕ್ಕೆ ಏನು ಕರಿತೀವಿ ವಿವಿಪ್ಯಾರಸ್ ಅಂತ ಕರಿತೀವಿ. ಮೊಟ್ಟೆಗಳನ್ನು ಹಾಕ್ತಿತ್ತಂದರೆ ಓವಿಪ್ಯಾರಸ್ ಅಂತ ಕರಿತೀವಿ. ಓಲ್ ಮೀನ್ಸ್ ರೋಲ್ ಆರ್ ವ್ಯಾಂಡರ್ ಅಂತ ಕರಿತೀವಿ. ರೋಲ್ ಅಂದರೆ ತಿರುಗು, ಸುರಳಿ ಅಂತ ಆಗ್ತದೆ. ವ್ಯಾಂಡರ್ ಅಂದರೆ ಸುತ್ತಾಡು, ತಿರುಗಾಡು ಅಂತ ಕರಿತೀವಿ. Valvex is the single unicellular organisms. They form the free swimming colonies, minute colonies. They are called the volvox ಅಂತ ಕರಿತೀವಿ. ಕಾಲೋನಿಗೆ ಕನ್ನಡದೊಳಗೆ ಏನು ಕರಿತಾರೆ ಅಂದರೆ ವಸಾಹತುಗಳು. ಕಾಲನೀಸ್ ಅಂದ್ರೆ ಏನು, ವಸಾಹತುಗಳು ಕೇಳ್ತಾರೆ. ಅಥವಾ ನೀವು ಕೇಳಿರ್ಬೋದು ರಾಮೇಶ್ವರ್ ಕಾಲನಿ, ಬಹಳಷ್ಟು ಜನರು ಒಂದು ಪ್ರದೇಶದಲ್ಲಿ ಇರೋದಕ್ಕೆ ನಾವು ಕಾಲೋನಿ ಅಂತ ಕರಿತೀವಿ. ಹಾಗೆ ಸೂಕ್ಷ್ಮಜೀವಿಗಳು, ಹಸಿರು ಸೂಕ್ಷ್ಮಜೀವಿಗಳು ಅಥವಾ ಹಸಿರು ಏಕಕೋಶೀಯ ಜೀವಿಗಳು ಒಟ್ಟಾರೆಯಾಗಿ ಕೂಡಿಕೊಂಡು ಒಂದೇ ಕಡೆ ಇದ್ದು ಅಂತಂದರೆ ಅವಕ್ಕೆ ಕಾಲೋನಿ ಅಂತ ಕರಿತೀವಿ ನಾವು. ಹಾಗೆ ಈ ಸೂಕ್ಷ್ಮಜೀವಿಗಳು, ಹಸಿರು ಸೂಕ್ಷ್ಮಜೀವಿಗಳು ಅಂದರೆ ಸೈನೋಬ್ಯಾಕ್ಟೀರಿಯಾಗಳು ಏನು ಮಾಡ್ತಾವೆ, ಒಂದೇ ಕಡೆ ಇರ್ತಾವೆ, ಅಥವಾ ಪಾಚಿಗಳು ಒಂದೇ ಕಡೆ ಇರ್ತಾವೆ, ಅವು ಕಾಲೋನಿಗಳನ್ನು ನಿರ್ಮಾಣ ಮಾಡ್ತಾವೆ. ಅವಕ್ಕೆ ನಾವೇನು ಕರಿತೀವಿ ವೋಲ್ವೋಕ್ಸ್ ಅಂತ ಕರಿತೀವಿ. ಝ್ಯಾಂತ್ ಮೀನ್ಸ್ ಎಲ್ಲೋ, ಹಳದಿ. ಝ್ಯಾಂಥೋಪಿಲ್ ಅಂದರೆ ಪೀತದ್ರವ್ಯ ಅಂತ ಕರಿತೀವಿ. ಅಂದರೆ ಇಸ್ ಅ ಪಿಗ್ಮೆಂಟ್ ಪ್ರೆಸೆಂಟ್ ಇನ್ ದ ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ ಇಸ್ ಕಾಲ್ಡ್ ಎಸ್ ಝ್ಯಾಂಥೋಫಿಲ್. ಅಂದರೆ ಸಸ್ಯಗಳಲ್ಲೂ ಇರ್ತದೆ, ಅದಕ್ಕೆ ಝ್ಯಾಂಥೋಫಿಲ್ ಅಂದರೆ ಹಳದಿಯಾದಂಥ ವರ್ಣದ್ರವ್ಯ, ಕನ್ನಡವಾಗಿ ಒಂಥರ ಪೀತದ್ರವ್ಯ ಅಂತ ಕರೀತಾರೆ. ಝೀರೋ ಮೀನ್ಸ್ ಡ್ರೈ, ಒಣ ಅಥವಾ ಶುಷ್ಕ ಅಂತ ಕರಿತೀವಿ. ಜಿರೋಫೈಟ್ ಅಂದರೆ ಶುಷ್ಕ ಸಸ್ಯ ಅಂತ ಕರಿತೀವಿ. ದ ಪ್ಲ್ಯಾಂಟ್ಸ್ ವಿಚ್ ಗ್ರೋಸ್ ಇನ್ ಅ ಡ್ರೈ ಎನ್ವಿರಾನ್ಮೆಂಟಲ್ ಕಂಡೀಷನ್ ಆರ್ ಡೆಸರ್ಟ್ ಏರಿಯಾ ದೇ ಆರ್ ಕಾಲ್ಡ್ ಆ್ಯಸ್ ಜಿರೋಫೈಟ್ಸ್ ಅಂತ ಕರೀತಾರೆ. ಅಂದರೆ ಶುಷ್ಕ ಪ್ರದೇಶದಲ್ಲಿ ಅಥವಾ ಮರುಭೂಮಿಯಲ್ಲಿ ಬೆಳೆಯುವಂತಹ ಸಸ್ಯಗಳನ್ನು ನಾವು ಶುಷ್ಕ ಸಸ್ಯಗಳು ಅಥವಾ ಜಿರೋಫೈಟ್ಸ್ಗಳು ಅಂತ ಕರಿತೀವಿ. ಝೈಲ್ ಮೀನ್ಸ್ ವುಡ್. ನಾನು ಆಲ್ರೆಡಿ ಹೇಳಿದ್ದೀನಿ, ವುಡ್ ಅಂದರೆ ಕಟ್ಟಿಗೆ. ಝೈಲಮ್ ಅಂದರೆ ನೀರ್ಗೊಳವೆ. ಇದೇನು ಮಾಡ್ತಂದರೆ ಈ ಅಂಗಾಂಶ ಸಸ್ಯಗಳಲ್ಲಿ ಇರ್ತದೆ, ಇದು ನೀರು ಮತ್ತು ಖನಿಜಾಂಶಗಳ ಸರಬರಾಜು ಮಾಡುವಂಥ ಪಾತ್ರವನ್ನು ನಿರ್ವಹಿಸ್ತದೆ. ಝೋನ್ ಮೀನ್ಸ್ ಎನಿಮಲ್, ಪ್ರಾಣಿ. ಝುನೋಟಿಕ್ ಅಂದರೆ ಪ್ರಾಣಿಜನ್ಯ, ನಾವು ಅದಕ್ಕೆ ಹೇಳ್ತೀವಿ ಝುನೋಟಿಕ್ ಡಿಸೀಸಸ್ ಅಂತ ಕರೀತಾರೆ. ದ ಕೊರೋನಾ ಇಸ್ ಅ ಝುನೋಟಿಕ್ ಡಿಸೀಸ್ ಆರ್ ಎಬೋಲಾ ಇಸ್ ಅ ಝುನೋಟಿಕ್ ಡಿಸೀಸ್. ಲಿಸ್ಟೀರಿಯಾಸಿಸ್ ಇಸ್ ಅ ಝುನೋಟಿಕ್ ಡಿಸೀಸ್ ಅಂತ ಕರೀತಾರೆ. ಅಂದರೆ ಪ್ರಾಣಿಗಳಲ್ಲಿ ಇರುವಂತಹ ರೋಗ ಮನುಷ್ಯರಿಗೇನಾದರೂ ಪ್ರಸರಣ ಆಯ್ತಂದರೆ, ಮನುಷ್ಯರಿಗೆ ಪ್ರಸರಣ ಆಯ್ತಂದರೆ ಅದಕ್ಕೆ ನಾವೇನು ಕರಿತೀವಿ ಝುನೋಟಿಕ್ ಡಿಸೀಸ್ ಅಂತ ಕರಿತೀವಿ. ದ ಎನಿಮಲ್ ಡಿಸೀಸ್ ವಿಚ್ ಇಸ್ ಟ್ರಾನ್ಸ್ಮಿಟೆಡ್ ಟು ದ ಹ್ಯೂಮನ್ ಬೀಯಿಂಗ್ಸ್ ಇಸ್ ಕಾಲ್ಡ್ ಆ್ಯಸ್ ಝುನೋಟಿಕ್ ಡಿಸೀಸ್ ಅಂತ ಕರಿತೀವಿ. ಅದಕ್ಕೆ ಪ್ರಾಣಿಜನ್ಯ ರೋಗಗಳು ಅಂತ ಕರೀತಾರೆ. ಜೈಗ್ ಮೀನ್ಸ್ ಜಾಯಿಂಟ್ ಟುಗೆದರ್, ಅಂದರೆ ಜೋಡಿಸು, ಒಟ್ಟಿಗೆ ಜೋಡಿಸು ಅನ್ನುವಂಥ ಅರ್ಥ ಬರ್ತದೆ. ಜೈಗೋಟ್ ಅಂದರೆ
ಇಟ್ ಈಸ್ ಫಾರ್ಮ್ ಬೈ ದ ಫರ್ಟಿಲೈಸೇಷನ್ ಆಫ್ 2 gametes ಇನ್ ಅ ಹೈಯರ್ ಆರ್ಗ್ಯಾನಿಸಮ್. ಅಂದರೆ 2 ಗೆಮೆಟ್ಗಳು ವೀರ್ಯಾಣು ಮತ್ತು ಅಂಡಾಣುಗಳು ಎರಡೂ ಸೇರಿಕೊಂಡಾಗ ಅಂದರೆ ಫರ್ಟಿಲೈಸೇಷನ್ ಆದಾಗ ಅವಾಗೇನಾಗ್ತದೆ, ಒಂದು ಜೈಗೋಟ್ ಫಾರ್ಮೇಷನ್ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ನಾವು ಪ್ರಿಫಿಕ್ಸ್ಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಸಫಿಕ್ಸ್ಗಳು ಟೋಮಿ ಮೀನ್ಸ್ ಕಟ್, ಕತ್ತರಿಸು. ಸ್ಲೈಸ್ ಅಂದರೆ ತುಂಡರಿಸು. ಟಾನ್ಸಿಲೋಕ್ಟೊಮಿ ಇಸ್ ಅ ಆಪರೇಷನ್. ನಮ್ಗೆ ಗೊತ್ತಿರಬೇಕು ಟಾನ್ಸಿಲ್ಸ್, ಟಾನ್ಸಿಲ್ಸ್ ಅಂದರೆ ಮೆಂಡಕಿ, ಅಥವಾ ನಾವೇನು ಕರಿತೀವಿ ಟಾನ್ಸಿಲ್ಸ್ಗೆ ಗಳಗ್ರಂಥಿ ಅಂತ ಕರಿತೀವಿ. ಟಾನ್ಸಿಲ್ಸ್ ನಾವು ಇಲ್ಲಿರ್ತಾವಲ್ಲ ಅವಕ್ಕೇನು ಕರಿತೀವಿ ಮೆಂಡಕಿ ಅಂತ ಕರೀತಾರೆ ಅಥವಾ ಗಳಗ್ರಂಥಿ ಅಂತ ಕರೀತಾರೆ. ಇದಕ್ಕೇನಾಗ್ತದೆ ಟಾನ್ಸಿಲಿಟಿಸ್ ಆಗ್ತದೆ. ಟಾನ್ಸಿಲಿಟಿಸ್ ಅಂದರೆ ಗಳಗಂತಿಯ ಉರಿಯೂತ, ಉಬ್ತಾವ. ಅವಾಗೇನು ಮಾಡ್ತಾರೆ ಟಾನ್ಸಿಲೋಕ್ಟೊಮಿ ಮಾಡ್ತಾರೆ, ಅಂದರೆ ಉಬ್ಬಿದಂಥ ಭಾಗವನ್ನು ಕಟ್ ಮಾಡ್ತಾರೆ, ಆಪ್ರೇಷನ್. ಅದಕ್ಕೇನು ಕರಿತೀವಿ ಟಾನ್ಸಿಲೋಕ್ಟೊಮಿ ಅಂತ ಕರಿತೀವಿ. ಟ್ರೋಪಿಕ್ ಮೀನ್ಸ್ ಟರ್ನಿಂಗ್, ತಿರುಗು. ಫೋಟೋಟ್ರೋಪಿಕ್ ಅಂದರೆ ಬೆಳಕಿನ ಕಡೆಗೆ ತಿರುಗು. ಯುಲ್ ಅಂದರೆ ಸ್ಮಾಲ್, ಚಿಕ್ಕ ಚಿಕ್ಕ. ಸೆಕ್ಯುಲ್ ಅಂದರೆ ಕೋಶದ ಅಥವಾ ಚಿಕ್ಕ ಚೀಲ ಅಂತ ಅರ್ಥ ಆಗ್ತದೆ. ಯೂರಿಯಾ ಮೀನ್ಸ್ ಯುರಿನ್, ಮೂತ್ರ. ಗ್ಲೈಕೋಸೂರಿಯಾ, ಗ್ಲೈಕೋ ಅಂದರೆ ಶುಗರ್, ಯೂರಿಯಾ ಅಂದರೆ ಮೂತ್ರ. ಅದಕ್ಕೆ ಏನು ಕರಿತೀವಿ ನಾವು ಸಿಹಿ ಮೂತ್ರ ಅಂತ ಕರಿತಾರೆ. ಯುರಾ ಮೀನ್ಸ್ ಟೇಲ್, ಬಾಲ. ಅಣ್ಯುರಾ ನೋಡ್ರಿ, ಅಂದರೆ ಇಲ್ಲ. ಯುರ ಅಂದರೆ ಬಾಲ, ಬಾಲವಿಲ್ಲದಂಥ ಪ್ರಾಣಿಗಳು ಅನ್ಯುರಾ ಅಂತ ಕರಿ. ಓಲ್ ಈಟ್, ತಿನ್ನು. ಕಾರ್ನಿವರಸ್ ಅಂದರೆ ಮಾಂಸಾಹಾರಿ ಅಥವಾ ಮಾಂಸಭಕ್ಷಕಗಳು ಅಂತ ಕರಿತೀವಿ. ನೋಡ್ರಿ, ಇವತ್ತಿನ ದಿವಸ ನಾವು ಎಲ್ಲಿಂದ ಟೀದಿಂದ ಶುರುವಾಗಿ ಝಡ್ನವರೆಗೆ ಎಲ್ಲ ಪದಗಳನ್ನು ನಾವು ಅರ್ಥ ಮಾಡ್ಕೊಂಡು. ನೋಡಿರಿ, ನಾನು 8 ಕ್ಲಾಸ್ಗಳಲ್ಲಿ, ಒಟ್ಟಾರೆ 8 ಕ್ಲಾಸಸ್ಗಳಲ್ಲಿ ನಾವು ಬಯೋಲಾಜಿಕಲ್ ಟರ್ಮ್ಸ್ಗಳನ್ನು ಅಧ್ಯಯನ ಮಾಡಿದೆವು. ನಾನು ಆಲ್ಮೋಸ್ಟ್ ಎಲ್ಲ ಪದಗಳನ್ನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಎ ಅಲ್ಫಾಬೆಟ್ಟಿಂದ ಶುರುವಾಗಿ ಜೆಡ್ ಅಲ್ಫಾಬೆಟ್ನವರೆಗೆ ಬರುವಂತಹ ಎಲ್ಲ ಬಯೋಲಾಜಿಕಲ್ ಟರ್ಮ್ಸ್, ಎಲ್ಲ ಜೀವಶಾಸ್ತ್ರದ ಪದಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ, ನಾವು ತಿಳಿದುಕೊಂಡ್ವಿ. ಹೀಗೆ ನಾವು ತಿಳಿದುಕೊಂಡಾಗ ಏನಾಯ್ತಂದರೆ ನಮಗೆ ಜೀವಶಾಸ್ತ್ರ ಎಂದಿಗೂ ಕಠಿಣ ಆಗಂಗಿಲ್ಲ. ನೀವು ಒಂದು ಸರ್ತಿ ಎಲ್ಲ ಪದಗಳನ್ನು ನೀವೇನಾದರೂ ಮನನ ಮಾಡಿಕೊಂಡ್ರಿ, ನೀವೇನಾದರೂ ಒಂದು ಕಡೆ ಬರೆದಿಟ್ಕೊಂಡು ಅದರ ಕನ್ನಡ ಅರ್ಥಗಳನ್ನು ಬರೆದಿಟ್ಕೊಂಡು ಬಿಟ್ರಿ ಅಂದರೆ ಜೀವಶಾಸ್ತ್ರ ಪಠ್ಯಕ್ರಮವನ್ನು ಅಂದರೆ ಸಿಲೆಬಸ್ ನಿಮಗೆ ಓದಬೇಕಾದ್ರೆ ಎಂದೆಂದಿಗೂ ನಿಮಗೆ ಏನಾಗಂಗಿಲ್ಲ, ಕಠಿಣ ಅನಿಸಂಗಿಲ್ಲ, ತ್ರಾಸಾಗಂಗಿಲ್ಲ ಅನ್ನೋ ಉದ್ದೇಶದಿಂದ ಏನು ಮಾಡಿದ್ದೀವಿ, ಈ ಬ್ರಿಡ್ಜ್ ಕೋರ್ಸ್ನಲ್ಲಿ ನಾನು ನಿಮಗೆ ಎಲ್ಲ ರೀತಿಯ ಬಯೋಲಾಜಿಕಲ್ ಟರ್ಮಿನಾಲಜೀಸ್ಗಳನ್ನು ನಾನು ತಿಳಿಸ್ಕೊಟ್ಟೆ. ಈ ಮುಖೇನ ಇವತ್ತಿಗೆ ನಾವು ಬ್ರಿಡ್ಜ್ ಕೋರ್ಸನ್ನು ಮುಗಿಸ್ತಾ ಇದ್ದೀವಿ. ನಾನು ಮುಗಿಸ್ತಾ ಇದ್ದೀನಿ, ಅಂದರೆ ಜೀವಶಾಸ್ತ್ರದ ಬ್ರಿಡ್ಜ್ ಕೋರ್ಸ್ ಮುಗಿತಾ ಇದೆ. ಇನ್ನು ನಾವು ಸಿಲೆಬಸನ್ನು ಶುರು ಮಾಡೋಣ, ಅಂದರೆ ಪಠ್ಯಕ್ರಮವನ್ನು ನಾವು ಶುರು ಮಾಡೋಣ. ಎಲ್ಲರಿಗೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.